ಎಲ್ಲರಿಗೂ ನಮಸ್ಕಾರಗಳು. ಮಕ್ಕಳು ದೊಡ್ಡವರಾದ ತಕ್ಷಣ ತಂದೆ ತಾಯಿಗಳಿಗೆ ಅವರ ಮದುವೆ ಚಿಂತೆ ಆರಂಭ ಆಗುತ್ತೆ. ಆರಂಭ ಆದ ತಕ್ಷಣ ಅವರಿಗೆ ಕೆಲವೊಂದಷ್ಟು ಡೌಟು, ಗುರುಬಲ ಬಂದಿದೆಯಾ ಇಲ್ವಾ, ಅಥವಾ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಯಾವ ವಯಸ್ಸಿಗೆ ಮಕ್ಕಳ ಮದುವೆಯನ್ನ ಮಾಡಬೇಕು, ಹಾಗೆ ಯಾವ ರೀತಿಯಾಗಿ ಅಂದರೆ ಯಾವ ಕಡೆಯಿಂದ ಹೆಣ್ಣು ಬರುತ್ತೆ, ಯಾವ ಕಡೆಯಿಂದ ಹೆಣ್ಣು ಸಿಗುತ್ತೆ, ಈ ರೀತಿಯಾದಂಥ ಒಂದು ಡೌಟು ಅಥವಾ ಅನುಮಾನಗಳು ತಂದೆ ತಾಯಿಯರಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಗೆ ವಿಶೇಷವಾಗಿ ಈಗಿನ ಕಾಲದಲ್ಲಿ ಜಾತಕನಿಗೆ ಅಂದರೆ ಮಗನಿಗೋ ಅಥವಾ ಮಗಳಿಗೋ ಕುಜದೋಷ ಇದೆಯಾ ಇಲ್ವಾ, ಕುಜದೋಷದಿಂದ ಏನಾದರೂ ತೊಂದರೆ ಆದರೆ, ಅಥವಾ ಒಳ್ಳೆ ವರ ಸಿಗದೆ ಹೋದ್ರೆ, ಅಥವಾ ಒಳ್ಳೆ ವಧು ಸಿಗದೆ ಹೋದ್ರೆ, ಈ ರೀತಿಯಾದಂಥ ಒಂದು ಅನುಮಾನಗಳು ತಂದೆ ತಾಯಿಗೆ ಇದ್ದೇ ಇರುತ್ತೆ. ಹಾಗೆ ಕುಜದೋಷದಿಂದ ಯಾವ್ಯಾವ ರೀತಿಯಂತ ತೊಂದರೆ ಆಗುತ್ತೆ, ಕುಜದೋಷ ಒಂದೇ ಅಲ್ಲ, ಕಳತ್ರ ದೋಷ ಅಂತ ಹೇಳಿ ಮತ್ತೊಂದಿದೆ. ಹಾಗೆ ಕುಜದೋಷದಿಂದ ಕಳತ್ರ ದೋಷದಿಂದ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ, ಅಥವಾ ಕುಜದೋಷ ಅಂದ್ರೆ ಏನು ಹೇಳುವಂಥದ್ದನ್ನ ಇವತ್ತಿನ ದಿವಸ ಸ್ವಲ್ಪ ನೋಡೋಣ. ಜಾತಕದಲ್ಲಿ ಲಗ್ನದಿಂದ ಚಂದ್ರನಿಂದ ಶುಕ್ರನಿಂದ ಕುಜ 1, 2, 4, 5, 7, 8 ಮತ್ತು 12ನೇ ಸ್ಥಾನ, ಈ ಸ್ಥಾನದಲ್ಲಿ ಕುಜ ಇದ್ರೆ ಜಾತಕನಿಗೆ ಕುಜದೋಷ ಇದೆ ಹೇಳುವಂಥದ್ದು ಅರ್ಥ. ಪುರುಷನಿಗೆ 2, 7, 8 ಮತ್ತು ಸ್ತ್ರೀಗೆ 4, 8, 12 ಈ ಸ್ಥಾನದಲ್ಲಿ ಕುಜ ಇದ್ರೆ ದೋಷ ಹೆಚ್ಚು ಅಂತೇಳಿ ಚಂದ್ರನಿಂದ ಮತ್ತೆ ಶುಕ್ರದಿಂದ ಕುಜದೋಷ ಸಮಾನವಾಗಿರ್ತದೆ. ಲಗ್ನದಿಂದ ಕುಜದೋಷ ಅದರ 2ರಷ್ಟು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವೃಷಭ, ಮಿಥುನ, ಕನ್ಯಾ, ತುಲಾ ಲಗ್ನದಲ್ಲಿ ಹುಟ್ಟಿದವರಿಗೆ ಪೂರ್ಣ ದೋಷಕಾರಿ. ಕುಜದೋಷವನ್ನ ನೋಡುವಾಗ ಕುಜನಿಗೆ ಬಲ ಎಷ್ಟು ಎನ್ನುವುದನ್ನ ನೋಡಬೇಕು. ಸ್ಥಾನ ಬಲ, ನೈಸರ್ಗಿಕ ಬಲ, ದೃಷ್ಟಿಬಲ, ದಿಗ್ಬಲ ಮುಂತಾದವನ್ನ ನೋಡಿ ಕುಜದೋಷದ ನಿರ್ಣಯವನ್ನ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಉತ್ತಮ ದೈವಜ್ಞರ ಸಲಹೆಯನ್ನ ಪಡೆದು ಈ ದೋಷದ ಬಗ್ಗೆ ತಿಳಿದುಕೊಂಡು ಮದುವೆಯನ್ನ ಮಾಡುವಂಥದ್ದು ತುಂಬಾ ಉತ್ತಮವಾದಂಥ ವಿಚಾರ. ಹಾಗೆ ಕಳತ್ರ ದೋಷ. ಕಳತ್ರ ದೋಷ ಎಂದರೆ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಇರುವಂಥ ಪಾಪಗ್ರಹಗಳನ್ನ ನೋಡಿಕೊಂಡು ನಿರ್ಣಯವನ್ನ ಮಾಡಬೇಕು. ಇದು 2 ಮದುವೆ ಯೋಗ, 3 ಮದುವೆ ಯೋಗ, ಈ ರೀತಿಯಾದಂಥ ದೋಷಗಳನ್ನ ಕೊಡುತ್ತೆ ಹೇಳುವಂಥದ್ದನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇದಕ್ಕೆ ಪರಿಹಾರವಾಗಿ ಅರ್ಕ ವಿವಾಹ, ಕದಳಿ ವಿವಾಹ ಅಥವಾ ಕುಂಭ ವಿವಾಹವನ್ನ ಮಾಡಿಸ್ತಕ್ಕಂಥದ್ದು ಮತ್ತು ನವಗ್ರಹ ಪೂರ್ವಕವಾಗಿ ಕುಜಶಾಂತಿಯನ್ನ ಮಾಡಿಸಬೇಕು. ಜಾತಕೆ ಲಗ್ನಸ್ಥಾನೆ ದ್ವಿತೀಯ ಸ್ಥಾನೆ ಪಂಚಮ ಸ್ಥಾನೆ ಸಪ್ತಮ ಸ್ಥಾನೆ ಅಷ್ಟಮ ಸ್ಥಾನೆ ಸ್ಥಿತ ನೀಚಗ್ರಹ ಪಾಪಗ್ರಹ ದುಷ್ಟಗ್ರಹ. ಹಾಗೆ ಕುಜದೋಷ ಹೇಳುವಂಥದ್ದು ಎಲ್ಲರ ಜೀವನದಲ್ಲೂ ಒಂದೇ ತರ ಪರಿಣಾಮವನ್ನು ಉಂಟು ಮಾಡೋದಿಲ್ಲ, ಅಥವಾ ಎಲ್ಲರ ಜಾತಕದಲ್ಲೂ ಒಂದೇ ರೀತಿಯಾದಂತಹ ಕುಜದೋಷಗಳು ಇರ್ತವೆ ಅಂತನೂ ಅಲ್ಲ, ಅಥವಾ 100ಕ್ಕೆ 100% ಕುಜದೋಷ ಇರುತ್ತೆ ಅಂತ ಹೇಳೋ ಅಲ್ಲ. ಆ ಕುಜನ ಸ್ಥಾನದ ಒಂದು ಬಲ, ಸ್ಥಾನ ಬಲ ಮತ್ತೆ ದಿಗ್ಬಲ ಮತ್ತೆ ಅದರ ಒಂದು ಚರಾಚರತೆಯ ಒಂದು ಬಲಗಳನ್ನ ನೋಡಿಕೊಂಡು, ಹಾಗೆ ಚಂದ್ರನ ಸ್ಥಾನ, ಶುಕ್ರ ಸ್ಥಾನ, ಹಾಗೆ ಲಗ್ನದ ಸ್ಥಾನಗಳನ್ನು ನೋಡಿಕೊಂಡು ಈ ಜಾತಕದಲ್ಲಿ ಕುಜದೋಷ ಎಷ್ಟರ ಮಟ್ಟಿಗಿದೆ ಹೇಳುವಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಮಗ ಅಥವಾ ಮಗಳು ವಯಸ್ಸಿಗೆ ಬಂದ ತಕ್ಷಣ, ಅಥವಾ ಮದುವೆ ವಯಸ್ಸಿಗೆ ಬಂದ ತಕ್ಷಣ ನೀವು ದೈವಜ್ಞರಲ್ಲಿ ಹೋಗಿ ಕೇಳಬೇಕು, ಮದುವೆ ಯಾವ ವಯಸ್ಸಿಗೆ ಮಾಡಬೇಕು, ಅಥವಾ ಗುರುಬಲ ಬಂದಿದೆಯಾ, ಅಥವಾ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಅಥವಾ ಆ ದೋಷಕ್ಕೆ ಪರಿಹಾರಗಳು ಏನೇನು ಮಾಡಿಸ್ಬೇಕು. ಮಕ್ಕಳ ಮುಂದಿನ ಭವಿಷ್ಯದ ಚಿಂತನೆಯನ್ನು ಮಾಡುವಂಥದ್ದು ತಂದೆ ತಾಯಿಯರ ಒಂದು ಕರ್ತವ್ಯವೂ ಕೂಡ ಹೌದು. ಹಾಗಾಗಿ ಮಗ ಅಥವಾ ಮಗಳು ಮದುವೆ ವಯಸ್ಸಿಗೆ ಬಂದ ತಕ್ಷಣ ದೈವಜ್ಞರಲ್ಲಿ ಹೋಗಿ ನೀವು ನಿಮ್ಮ ಮಗ ಅಥವಾ ಮಗಳ ಜಾತಕವನ್ನು ತೋರಿಸಿ, ಹಾಗೆ ಕುಜದೋಷದ ಬಗ್ಗೆ ಆಗಲಿ ಅಥವಾ ಗುರುಬಲದ ಬಗ್ಗೆ ಆಗಲಿ ಅಥವಾ
ಯಾವುದೇ ರೀತಿಯಂಥ ದೋಷಗಳು ಏನಾದರೂ ಇದೆಯಾ ಹೇಳುವಂಥ ಒಂದು ಬಗ್ಗೆ ದೈವಜ್ಞರಲ್ಲಿ ಕೇಳಿ ಅವರ ಸಲಹೆಯನ್ನು ಪಡೆದು ಅದಕ್ಕೆ ತಕ್ಕನಾದಂಥ ಒಂದು ಪರಿಹಾರವನ್ನು ಮಾಡಿಕೊಂಡು ಮುಂದುವರಿಯೋದು ಉತ್ತಮ ಹೇಳುವಂಥದ್ದೊಂದು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ವಿಡಿಯೋವನ್ನು ನೋಡಿದ್ರಲ್ಲ, ಹೇಗನ್ನಿಸ್ತು ಹೇಳುವಂಥದ್ದನ್ನು ಖಂಡಿತವಾಗಿ ಹೇಳಿ, ಕಾಮೆಂಟನ್ನು ಹೇಳಿ. ಹಾಗೆ ದಯವಿಟ್ಟು ಎಲ್ಲರೂ ಸಹಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕನ್ನು ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.